ಶ್ರೀ ಜೀಜಾಮಾತಾ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಧಾರವಾಡ ಸರೋವರ ನಗರದಲ್ಲಿನ ಶ್ರೀ BS ಭೋಸ್ಲೆ ಬಿಲ್ಡಿಂಗ್ನಲ್ಲಿ ಗುರುವಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತ್ರಿಕರ್ಣ ದಾಸೋಹಿಗಳಾದ ಕಾದ್ರಳ್ಳಿ ಶ್ರೀರಾಮ ಮಂದಿರದ ಗುರುಪುತ್ರ ಸ್ವಾಮೀಜಿ, ಕಿತ್ತೂರು ರಾಜಗುರು ಕಲ್ಮಠದ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ, ನಯಾನಗರ ಉತ್ತರಾಧಿಕಾರಿ ಮಠದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ, ಧಾರವಾಡ ಶಿವಾನಂದ ಮಠದ ಚಂದ್ರಶೇಖರ್ ಸ್ವಾಮೀಜಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಜೀಜಾಮಾತಾ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಗೀತಾ ಬಸವರಾಜ್ ಭೋಸ್ಲೆ, ಉಪಾಧ್ಯಕ್ಷರಾದ ಜ್ಯೋತಿ ಪುಂಡಲೀಕ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗಣ್ಯರು ಇದ್ದರು. ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇದೀಗ ಸಸಿಗಳು ನೀಡುವ ಮೂಲಕ ಜೀಜಾಮಾತಾ ಸೌಹಾರ್ದ ಸಂಘದ ಉದ್ಘಾಟನೆ ಚಾಲನೆ ಆಗಿರ್ತಕ್ಕಂಥ ಸಂಘವು ಸುವ್ಯವಸ್ಥಿತವಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಎಲ್ಲಬೇಕು. ಇದರಲ್ಲಿ ಒಟ್ಟ ಶೇರ್ ಆಗಿದ್ದು 350. ಬಟ್ ನಿಮ್ಗೆ ವಿಚಿತ್ರ ಅನಿಸ್ತದ ಅಂದ್ರೆ ಸೌಹಾರ್ದ ಸಂಘ ಶೇರ್ ಒಂದೇ ದಿನದಲ್ಲಿ 300 ಮಂದಿ ಶೇರ್ ಮಾಡ್ಯಾರ. ಇದಕ್ಕೆ ಒಂದ ದಿವಸದೊಳಗೆ 1915. ಆಮೇಲೆ 17 ಮಂದಿ ಆಡಳಿತ ಮಂಡಳಿ ನಿರ್ದೇಶಕರು. ಆಮೇಲೆ ಡಿಪಾಸಿಟ್ 32 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾರೆ, ಯಾರಿಗೂ ಕೇಳಲಾರ್ದನೆ ನಾವಾಗಿ ಡಿಪಾಸಿಟ್ ಇಟ್ಟಾರೆ. ಇದು ಆಮೇಲೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸೌಹಾರ್ದ ಸಂಘದ ಉದ್ದೇಶ ಕೇವಲ ಹಣಕಾಸಿನ ವ್ಯವಹಾರ ಅಲ್ಲ. ಈ ಉದ್ದೇಶ ಏನು ಷೇರು ಮೆಂಬರ್ಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಉದ್ದೇಶ ಏನದಪ್ಪ ಅಂತಂದ್ರೆ, ಬರೀ ಹಣಕಾಸಿನ ವ್ಯವಹಾರ ಅಲ್ಲ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಂತ ಬಡಜನರ ಮೇಲೆತ್ತುವುದು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲ ರೀತಿಯಿಂದ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಅಥವಾ ಧಾರವಾಡ ಜಿಲ್ಲೆಯ ಹಾಗೂ ಧಾರವಾಡ ತಾಲೂಕಿನ ಎಲ್ಲ ಹಳ್ಳಿಗಳ ಅಲ್ಲಿ ಏನೇ ಇರ್ತಕ್ಕಂತ ಮೌಢ್ಯ ಸಮಾಜ ಇದೆಗಳನ್ನು ಸುಧಾರಿಸುವ ಸಲುವಾಗಿ ಈ ಸಂಘವನ್ನ ಸ್ಥಾಪನಾ ಮಾಡಲಾಗಿದೆ. ಇದರ ಉದ್ದೇಶಗಳು ಸಮಾಜಕ್ಕೆ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ರೆ ಇದು ನಿಜವಾದಂತ ಉದ್ಘಾಟನೆ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ. ಇವತ್ತು ಬಹಳ ದೊಡ್ಡ ಸಂತೋಷ. ಕಾಲಜ್ಞಾನ ನಯಾನಗರ ಮಠದೊಳಗ ಕಿತ್ಸಿದ ಮೇಲೆ ನೋಡದ ಕಾಲಜ್ಞಾನ ಪ್ರತಿ ವರ್ಷ ಕತ್ತಿ ಹುಷಿ ಹೋಗಿಲ್ಲ. ಈ ವರ್ಷ ಕಾಲಜ್ಞಾನ ಏನಾಗೈತೆ ಅಂದ್ರೆ, ಹಿಂಗಾರಿ ಹಿಂದಾದವಪ್ಪ ಮುಂಗಾರಿ ಮುಂದಾಗ್ಯಾವಪ್ಪ ಅಂತ. ಮಣ್ಣಿನ ದಿನ ಬೆಳಿ ಸರಿ ಬರಲಿಲ್ಲ, ಆದ್ರ ಗೋಧಿ ಕಡ್ಲಿ ಬಹಳ ಚಲೋ ಬರ್ತಾವ, ಹೆದರುವಂತದ್ದಿಲ್ಲ. ಬೆಂಕಿ ಬೆದರಿಸಿತ್ತಪ್ಪ ಅಂತ ವಾಕ್ಯ ಆಗಿತ್ತು. ಬೆಂಕಿ ಬೆದರಿಸಿತ್ತು, ಗಾಳಿ ಪ್ರಬಲ ಆಗಿತ್ತು, ಉಕ್ಕಿನ ಹಕ್ಕಿ ಪೆಟ್ಟು ಹತ್ತಿತ್ತಪ್ಪ ಅಂತ ಕಾಲಜ್ಞಾನ ಆಗಿತ್ತು. ಆದ್ರೆ ಮಣ್ಣಿನ ದಿನ ವಿಮಾನ ದುರಂತ ಆಗಿ ಉಕ್ಕಿನ ಹಕ್ಕಿ ಅಂದ್ರೆ ನುಡಿಯಾದ 3 ತಿಂಗಳದೊಳಗೆ ವಿಮಾನ ದುರಂತ ಆಗಿ 200ಕ್ಕೂ ಹೆಚ್ಚು ಜನ ತೀರಿ ಹೋದ್ರು. ಬೆಂಕಿ ಪ್ರಬಲ ಆಗಿತ್ತು ಅಂತ ಐತಿ, ಇನ್ನೂ ಬೆಂಕಿ ಅವಘಡ ಬಹಳ ಅದಾವಪ್ಪ. ಈ ಸದ್ಯಕ್ಕೆ ಕಡಿಮೆ ಅದಾವ, ಇನ್ನೂ ಹೆಚ್ಚದಾವ. ಗಾಳಿ ಬೆದರಿಸಿತ್ತು ಅಂದರೆ ಗಾಳಿ ಪ್ರಭಾವ ಬಹಳ ಐತಿ. ದನಕರಗಳ ಜ್ವಾಕಿಪ್ಪ, ಸಣ್ಣ ಮಕ್ಕಳ ಜ್ವಾಕಿ ದನಕರಗಳಿಗೆ ರೋಗ ಬಂದಿತ್ತಂತ ವಾಕ್ಯ ಆಗೈತಿ. ಅದಕ್ಕಾಗಿ ಈ ಕರ್ಮ ಕಾಲದೊಳಗ ಈಗಿದ್ದಾವ್ ಇನಟ್ ನಿಂತಿರುವುದಿಲ್ಲ, ನಾಡಿದ್ದಾವ್ ನಾಡದಿರುವುದಿಲ್ಲ. ಇದು ವಿನಾಶ ಕಾಲದ. ಇಂಥ ಕಾಲದ ಬಾಧೆಯೊಳಗ ನಾವು ಬದುಕಿ, ನಮ್ಮ ಮಕ್ಕಳ ಬದುಕಿ, ನನ್ನ ದೇಶ ಉಳಿಸಿ ಬೆಳೆಸುವಂತಹ ಅಪರೂಪ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಈ ಸಂತರು ಶರಣರು ತಲೆಭಾಗ್ರಿ. ನಿಮ್ಮ ಹತ್ತಿರ ಮಠಮಾನ್ಯಗಳಲ್ಲಿ ಪಕ್ಷ ಜಾತಿಗಳನ್ನು ಹೋಗಿ ಬಿತ್ತಬೇಡ್ರಿ. ದೇವಸ್ಥಾನದೊಳಗೆ ಹೋಗಿ ಕುರ್ಚಿ ಹೊಡಕಬೇಡ್ರಿ. ಅಲ್ಲಿ ಹೋಗಿ ಕಸಬರಿಗೆ ತಗೊಂಡು ಮಕ್ಕಳ ತರ್ಕೊಂಡು ಕಸ ಹೊಡ್ರಿ. ನೀಗಿದಟ್ಟ ದಾನ ಧರ್ಮ ಮಾಡ್ರಿ. ಇಂಥ ಕಾರ್ಯಗಳಿಗೆ ಹೆಚ್ಚು ಹೆಗಲ್ ಹೊತ್ತು ದುಡ್ರಿ. ಇವರ್ ನಿಮ್ಮನ್ನು ಮುಂದಿನ ದಿನಮಾನದ ಉಳಿಸುವ, ನಿಮ್ಮ ಯಾವ ಸಹಕಾರಿ ಉಳಿಸುವುದಿಲ್ಲ, ಯಾವ ಬೀಗ ಬಿಜ್ಜು ಉಳಿಸುವುದಿಲ್ಲ,
ನಿಮ್ಮ ಕಷ್ಟ ಕಾಲದೊಳಗೆ ನಿಮ್ಮನ್ನ ಕಾಪಾಡೋದು ಯಾವ್ದಂದ್ರೆ ಇಂಥ ಸತ್ಸಂಗಗಳು ನಿಮ್ಮನ್ನ ಕಾಪಾಡ್ತಾವ ಅನ್ನೋ ಮಾತನ್ನ ಹೇಳ್ತಾ ಇರುವ ಈ ಸಂತರ ಇಚ್ಛೆ ಮಠಾಧೀಶರ ಇಚ್ಛೆ ಏನಂದ್ರ ನನ್ನ ಸಂಸ್ಕೃತಿ ನನ್ನ ಭಾರತೀಯ ಪರಂಪರೆ ಉಳಿಬೇಕು, ನನ್ನ ಮಠಮಾನ್ಯಗಳು ಉಳಿಬೇಕು, ನನ್ನ ಸಂತರು ಉಳಿಬೇಕು, ನನ್ನ ಪರಂಪರೆ ಉಳಿಬೇಕು, ನನ್ನ ದೇಶದ ವ್ಯವಸ್ಥೆ ಉಳಿಬೇಕು ಅಂತ ತಿಳ್ಕೊಂಡು ಇವತ್ತು ನೀವುಗಳೆಲ್ಲ ಹೋರಾಡ್ತಾ ಇದ್ದೀವಿ. ಬಹುತೇಕ ನೈತಿಕತೆ ಮತ್ತು ಭಾರತೀಯ ಸಂಸ್ಕೃತಿಯನ್ನ ಇವತ್ತು ನೀವುಗಳೆಲ್ಲ ಹಣೆಮೇಲೆ ಗಂಧ ಹಚ್ಕೊಂಡಿವಿ, ಕುಂಕುಮ ಹಚ್ಕೊಂಡಿವಿ. ಇವತ್ತು ನಾವು ಮ್ಯಾಲ್ ಕೂತೀವಿ, ನೀವು ತೆಳಗ್ ಕೂತೀವಿ ಅಂದ್ರೆ ಇದಕ್ಕೆ ಕಾರಣೀಕರ್ತ ನಾವು ಯಾವತ್ತೂ ಮರೆಯಂಗಿಲ್ಲ ಮಾತಾ ಛತ್ರಪತಿ ಮಹಾರಾಜ್ ಶಿವಾಜಿ ಮಹಾರಾಜರನ್ನ. ಆವತ್ತು ಜೀಜಾಬಾಯಿ ಮಾಡಿದಂತ ಕಾರ್ಯವನ್ನ ಇವತ್ತು ನಮ್ಮ ತಾಯಿಗಳು ಬಹುತೇಕ ಭಾರತೀಯ ನಾರಿ ಯಾರಂದ್ರ ಯಾರನ್ನ ನೆನಪಿಸ್ಕೋಬೇಕು? ಮಾತಾ ಜೀಜಾಬಾಯಿಯನ್ನ. ಜೀಜಾಬಾಯಿ ಹೊಟ್ಟಿ ಒಳಗ್ ಕೂಸಿತ್ತು. ಅವಾಗ ಹೇಳ್ತಾಳ ಜೀಜಾಬಾಯಿ, ಇದು ಹುಟ್ಟುವುದು ಗಂಡ ಹುಟ್ಟುತ್ತದ, ಅದು ಸಾಮಾನ್ಯ ಹುಟ್ಟುವುದಿಲ್ಲ, ವಿಶ್ವವಿಖ್ಯಾತಿ ಪ್ರಖ್ಯಾತಿ ರಾಜ ಮಹಾರಾಜನ್ ಮಾಡ್ತಾಳಂತ ಹೇಳಿ ಜೀಜಾಬಾಯಿ ಹೇಳಿದಳು. ಜನ ನಕ್ಕಿತು. ಆದ್ರೆ ಜೀಜಾಬಾಯಿ ಹೆತ್ತಿದಳು, ಗಂಡ ಮಗನ ಹೆತ್ತಿದಳು, ತೊಟ್ಟಲದೊಳಗಿಟ್ಟು ತೆಳಗೆ ರಾಜ್ಯಭಾರವನ್ನು ಮಾಡಕ್ ಹೋಗಿದಳು. ಪುಣ್ಯವಂತಿ.